ತಿಳ್ಕೊಂಡೆ ಬಂದಿದ್ದೇನೆ. ಅದು ನಿಮ್ಮ ಆಯುಧ. ಹೌದು, ಪಾಕ ಪ್ರವೀಣರಾದಂತ ನಿಮ್ಮ ಆಯುಧ. ಪಾಯಸಕ್ಕೆ ಹಾಕಿ ತಿರುಗಿಸ್ತಾ ಇದ್ದೆ. ಈಗ ಕರೆದಿರಿ, ವಿಷಯ ಏನು ಅಂತ ಗೊತ್ತಾಗಲಿಲ್ಲ. ಒಡೆಯನಾದಂತಹ ನನ್ನ ಮೇಲೆ ಅಷ್ಟು ಗೌರವ. ಹೌದು ಬುದ್ಧಿ, ಕಾರಣ ಬಂದಿದ್ದೀರಿ. ಹಾಗಿದ್ರೆ ಮಧ್ಯಾಹ್ನದ ಅಡುಗೆ ಆಗಿದೆ. ಪಾಕ ಸಿದ್ಧ ಆಗುತ್ತಾ ಉಂಟು. ಘಮ 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 ಪರಿಮಳ. ನಿಮ್ಮನ್ನು ನಾನು ಭಟ್ರು ಅಂತ ಕರೀತೇನೆ. ಹಾಗೆಂದು ನೀವು ಬ್ರಾಹ್ಮಣರಲ್ಲ, ನೀವು ರಾಕ್ಷಸರೇ. ಹೌದು, ಬ್ರಾಹ್ಮಣರಲ್ಲಿ ರಕ್ಕಸರಲ್ಲಿ ತುಂಬಾ ಮಂದಿ ಬ್ರಾಹ್ಮಣರಿದ್ದಾರೆ. ಆದರೆ ಪಾಕ ಪ್ರವೀಣರಾದಂತಹ ನೀವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಲ್ಲ. ಆದ ಕಾರಣವೇ ನಿಮಗೆ ಯಜ್ಞೋಪವೀತ ಇಲ್ಲ. ಒಟ್ಟು ಅಡುಗೆ ನೀವು ಅಡುಗೆ ಮಾಡುವ ಕಾರಣದಿಂದ ನಿಮ್ಮನ್ನು ಪಾಕ ಪ್ರವೀಣರೇ. ವಿಶೇಷವಾದಂತಹ ಅಡುಗೆ ಇವತ್ತು ಮಧ್ಯಾಹ್ನ ಸಿದ್ಧವಾಗಿದೆ. ಉಂಟು, ಆಗಿದೆ. ಸ್ವಲ್ಪ ಹೊತ್ತಿನ ಊಟ ಮಾಡುವುದೇ. ಏನು ಏನು ಮಾಡಿದ್ದೀರಿ ಇವತ್ತು ವಿಶೇಷ? ವಿಶೇಷ ನೋಡಿ, 3 ಬಗೆಯ ಪಾಯಸ ಮಾಡಿದ್ದೇನೆ, 4 ಬಗೆಯ ಪಲ್ಯ ಮಾಡಿದ್ದೇನೆ. ಅದರಲ್ಲಿ ಒಂದು ಗೆಣಸಿನ ಪಲ್ಯ. ಹುಳಿ ಮಾಡಿದ್ದೀರಾ? ಹುಳಿ? ಯಾವುದರ ಹುಳಿ? ಹುಳಿ ಕುಂಬಳಕಾಯಿ. ಏನು ಉತ್ತರ? ಅದರಷ್ಟು ರುಚಿ ಬೇರೆ ಯಾವುದರಲ್ಲಿಲ್ಲ. ಆಗಲಿ, ಯಾವಾಗಲೂ ಮಾಡುವ ರೀತಿಯಲ್ಲಿ ಇವತ್ತು ಕೂಡ ನೀವು ಪಾಕವನ್ನು ಮಾಡಿದ್ದೀರಿ. ಹೌದು, ಆದರೆ ಇವತ್ತು ವಿಶೇಷವಾದಂತಹ ಒಂದು ಅಡುಗೆ ಆಗಬೇಕು. ಹೌದು, ವಿಶೇಷ ಆಡುವುದು ನಿಜ. ಇವತ್ತೇ ಮಾಂಸಾಹಾರ ಮೆರಬೇಕು ಅಂತಾಗಿದೆ ನನಗೆ. ಮಾಂಸ ನಿಜ. ನಿಮಗೆ ಮನಸ್ಸಾಗುವಾಗ ನಾನು ಮಾಡಿ ಹಾಕ್ತಾ ಇದ್ದೇನಲ್ಲ ಮಾಂಸ. ಇವತ್ತು ಅಗತ್ಯ ಉಂಟು. ಹೌದೇ? ಏನು ಮಾಡ್ತೀವಿ? ಇವತ್ತು ಯಾವುದರದಾಗಿದೆ ನಿಮಗೆ? ನಾನು ಏನೆಲ್ಲ ತಿಂತೇನೆ ಅಂತ ಗೊತ್ತಲ್ಲ ನಿಮಗೆ? ಗೊತ್ತಿದೆ. ಅದರಲ್ಲಿ ಯಾವುದರ ಬಗ್ಗೆ ಇವತ್ತು ನೀವೇ ಯೋಚನೆ ಮಾಡಿ. ಹಲ್ದಿ, ಕುಕ್ಕುಟ, ನರಮಾಂಸ. ನರಮಾಂಸವೆಲ್ಲದ ಕೆಲವು ವರ್ಷಗಳಾಗಿ ಹೋಯಿತು. ಇಂದು ನರಮಾಂಸವಿರಬೇಕು ಅಂತಾಗಿದೆ ನನಗೆ. ಹೌದು ಹೌದು. ಭಗವಂತ, ಯಾರನ್ನು ಕಡಿಯುವುದು ಈಗ? ಯಾರ್ಯಾರನ್ನು ಕಡಿಯಬೇಕಾದಂತ ಅಗತ್ಯ ಇಲ್ಲ. ಕರದಿಂದ ಪಾಚಕ ನೋಡಲ ಕುಂಡಲು ತರಿದೀಗ ಶಿಶುವ ನೀನು, ತರಿದೀಗ ಶಿಶುವ ನೀನು, ವಿರಚಿತು ಭೋಜವ ಸವಿಯಪ್ಪ ಪ್ರೀತಿಯೋ ಹರ್ಷದುಳ್ ಗುಂಬಿನ ಹರುಷದುಳ್ ಗುಂಬಿನ. ಹಸಿ ಮಾಂಸದ ವ್ಯವಸ್ಥೆ ನಾನು ಮಾಡ್ತೇನೆ. ಅದರ ಪಾಕವನ್ನು ನೀನು ಮಾಡಬೇಕು. ಅದು ಮಾಡುವ. ಮಗು ನಿಜ. ಏನು ಇಷ್ಟರವರೆಗೆ ಅರಮನೆಯಲ್ಲಿ ಮಗು ಇರಲಿಲ್ಲ. ಇದು ತಿರುಗಾಟಕ್ಕೆ ಹೋದ ಸಂಪಾದನೆಯ ಇಷ್ಟರವರೆಗೆ ನೋಡಲಿಲ್ಲ. ಪಾಕ ಪ್ರವೀಣರೇ, ನನ್ನ ದುರ್ಬಲತೆ ಏನು ಅಂತ ನಿಮಗೆ ಗೊತ್ತುಂಟು. ಏನು ಗೊತ್ತಿಲ್ಲದೆ ಅದರ ಪ್ರಯೋಗ ನಾನು ಯಾವತ್ತೂ ಮಾಡಲಿಕ್ಕಿಲ್ಲ. ಮಗು ಆದ್ರೂ ಇಲ್ಲಿಗೆ ತಂದೆ ಅದಲ್ಲ. ನಿಮಗೊಂದು ವಿಷಯ ಗೊತ್ತುಂಟ? ಹೌದು. ಮಾಡಬೇಡ. ಆತ ನನ್ನ ವಿರೋಧಿ ಇದ್ದಾನೆ, ನನ್ನ ಪಾಲಿನ ಯಮನಿದ್ದಾನೆ. ನೀವು ಏನು ಹೇಳ್ತೀರಿ ಪ್ರಭು? ಈ ಪುಟ್ಟ ಮಗು ನಿಮ್ಮ ವಿರೋಧಿ, ನಿಮ್ಮ ಶತ್ರುವೇ. ನಿಮಗೆ ವಿಷಯ ಗೊತ್ತಾಗಲಿಲ್ಲ. ಕೆಲವು ದಿನಗಳಿಗೆ ಮುಂಚಿತವಾಗಿ ಕಾಡಿಗೆ ನಾನು ಹೋಗಿದ್ದೆ. ಹೌದು, ಮುನಿಗಳ ತಪಸ್ಸನ್ನು ಕೆಡಿಸುವುದಕ್ಕಾಗಿ. ತಪಸ್ಸನ್ನು ಕೆಡಿಸುವಂತಹ ಸಂದರ್ಭದಲ್ಲಿ ಶಿವಮುನಿಯವರು ನನಗೆ ಶಾಪವನ್ನು ಇತ್ತು ಆತ್ಮಹತ್ಯೆಯನ್ನು ಮಾಡಿದರು. ಶಾಪ ಇತ್ತದ್ದು ಮತ್ತೇನು ಅಲ್ಲ, ಆಯು ಮಹಾರಾಜನ ಮಗನಿಂದಲೇ ನಿನಗೆ ಮರಣ ಎನ್ನುವ ಹಾಗೆ. ಆ ಕಾರಣದಿಂದಲೇ ನನ್ನ ತಂಗಿಯನ್ನು ಕಳುಹಿ ಆಯು ಮಹಾರಾಜನ ಮಗನಾದಂತಹ ಈತನನ್ನು ಇಲ್ಲಿವರೆಗೆ ಕರೆದು ತಂದವನಿದ್ದೇನೆ. ಈ ಮಗುವಿನ ಮಾಂಸದ ಅಡುಗೆ ಆಗಬೇಕೆ? ನೀವು ಸುಮ್ಮನೆ ಕುಳಿತುಕೊಳ್ಳಿ. ಆ ಶಿವಮುನಿಗೆ ತಲೆ ಸರಿ ಇಲ್ಲ. ಈ ಸಣ್ಣ ಮಗು ನಿಮ್ಮ ವಿರೋಧಿ ಆಗಲಿಕ್ಕೆ, ನಿಮ್ಮ ಸಾವಿಗೆ ಕಾರಣ ಆಗುತ್ತದೆ. ಮುನಿಗಳ ಮಾತು ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಇಂದು ದುರ್ಬಲ ಶಿಶುವಾಗಿರಬಹುದು, ನಾಳೆ ಬೆಳೆಯುವುದಕ್ಕಿಲ್ವೇ? ಹೌದು. ಬೆಳೆದ ಮೇಲೆ ನನ್ನ ವಿರೋಧಿಯಾಗುವುದಕ್ಕೆ ಸಾಧ್ಯ ಇಲ್ಲ ಎಂದು ನಿಮಗೆ ಹೇಳುವುದಕ್ಕೆ ಸಾಧ್ಯವೇ? ಆಗುವುದಿಲ್ಲ. ನಮ್ಮ ಜೀವನವನ್ನು ನಾವು ಪರೀಕ್ಷೆಗೆ ಒಡ್ಡಬಾರದು. ಮಗು ಬೆಳೀಲಿ, ನಾಳೆ ನೋಡುವ ಎನ್ನುವ ಹಾಗೆ ಹೇಳುವುದಲ್ಲ. ವಿರೋಧಿ ದುರ್ಬಲನಾಗಿರುವಾಗ ಆತನ ನಾಶಕ್ಕಾಗಿ ನಾವು ಪ್ರಯತ್ನಿಸಬೇಕು. ಆದ ಕಾರಣ ನಿಮ್ಮಲ್ಲಿ ಹೇಳುವುದಿಷ್ಟೇ, ಈ
ಮಗುವನ್ನು ಕೊಂದು ಕಚ್ಚ 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 ಕೊಚ್ಚಿ ಕಚ ಕಚ ಕೊಚ್ಚಿ ಆ ಮಗುವಿನ ಒಂದು ತುಂಡು ಹೊರಬೀಳಬಾರದು. ಎಲ್ಲ ಅದರ ತಲೆಮೂದಲಾಗಲಿ ಚರ್ಮವಾಗಲಿ ಉಗುರಾಗಲಿ ಎಲ್ಲವನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಬೇಕಾದ ಉಪ್ಪು ಹುಳಿ ಖಾರ ಎಷ್ಟೆಷ್ಟು ಬೇಕು ನನ್ನ ರುಚಿ ಅಂತ ಆ ರೀತಿಯಾಗಿ ಅಡುಗೆ ಮಾಡಿ ಈ ಕ್ಷಣದಲ್ಲೇ ನನಗೆ ಬಡಿಸುವ ಒಂದು ಕೇಳಿಕೆ ಬುದ್ಧಿ ಏನು ಸಣ್ಣ. ಹೌದು, ಈ ಪ್ರಪಂಚದಲ್ಲಿ ಬೆಳಿಬೇಕಾದ ಮಗು. ಹೌದು, ನಿಮಗೆ ವಿರೋಧಿ ಆಗಿದ್ರು ಕೂಡ ಈ ಅರಮನೆಯನ್ನು ಇಟ್ಟುಕೊಳ್ಳುವುದು ಬೇಡ. ಈ ಮಗು ನಾನು ಮನೆಗೆ ಕೊಂಡು ಹೋಗಿ ಸಾಧನೆ. ನೀವು ಯಾರಲ್ಲಿ ಮಾತನಾಡ್ತಾ ಇದ್ದೀರಿ ಎಂದು ಗೊತ್ತಾ ನಿಮಗೆ? ಗೊತ್ತಿದೆ. ನಾನು ಹೇಳಿದ ಕೆಲಸವನ್ನು ಮಾಡಬೇಕು, ಆಮೇಲೆ ವೇತನವನ್ನು ನೀವು ಪಡೆಯಬೇಕು. ಅಡುಗೆ ಮಾಡ್ತೀರಾ ಇಲ್ವೋ? ನನ್ನಿಂದ ಸಾಧ್ಯ ಇಲ್ಲ. ಅಡುಗೆ ಮಾಡುವುದಿಲ್ಲ ಅಂತ ಆದ್ರೆ ನಿಮ್ಮ ಶಿರಚ್ಛೇದ ಅಲ್ಲ. ನಾಳೆಯಿಂದ ನಿಮಗೆ ಇಲ್ಲಿ ಅವಕಾಶವೇ ಇಲ್ಲ. ಅಲ್ಲಿಯವರೆಗೆ ಮುಂದುವರಿಬೇಡಿ. ಉದ್ಯೋಗ ಇಲ್ಲಂತಾದ್ರೆ ನನ್ನ ಹೆಂಡತಿ ಮಕ್ಕಳಿಗೂ ಸಾಕುವುದೇ ಹೇಗೆ? ನನ್ನ ತಲೆ ಕಳೆದ ನನ್ನ ಹೆಂಡತಿ ಮಕ್ಕಳಿಗೆ ಯಾರಿದ್ದಾರೆ? ಹಾಗಾಗಿ ಆದಷ್ಟು ಬೇಗ ಆಗುತ್ತಾ ಬಂತು. ಹೌದು, ಇನ್ನು ಒಂದು 2 ಗಳಿಗೆಗಳ ಒಳಗೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಸಿದ್ಧ ಆಗಿದೆ. ಇದು ಈ ಮಗುವನ್ನು ಇನ್ನು ತುಂಡು ಮಾಡಿ ಕೊಚ್ಚಿ ಕೊಚ್ಚಿ ಬೇಯಿಸಲಿಕ್ಕೆ ಹೊತ್ತೆಷ್ಟು ಆದಷ್ಟು ಬೇಗ ಮಾಡಬೇಕು ಅಂತ ನಿಮ್ಮಲ್ಲಿ. ಬೇಗ ಮಾಡ್ತೇನೆ. ಅಲ್ಲಿವರೆಗೆ ನೀವು ಏನ್ ಮಾಡ್ತೀರಿ? ನಮ್ಮ ಅಭ್ಯಾಸ ಏನು ಅಂತ ಗೊತ್ತಿರ್ತಲ್ಲ ನಿಮಗೆ. ನಮಗೆ ಮಂಡೆ ಬಿಸಿ, ಇವರಿಗೆ ಮಂಡೆ ಬಿಸಿ ಇಲ್ಲ. ಆವಾಗ ಅವಾಗ ಬೇಕಾಗ್ತದಲ್ಲ. ಆಯ್ತು, ಒಮ್ಮೆಗೆ ಬಗ್ಗಿಸಬೇಡಿ. ಸ್ವಲ್ಪ ಸ್ವಲ್ಪವೇ ತಗೊಳ್ಳಿ. ಹೇಗೆ ತಗೊಳ್ಬೇಕು ಅಂತ ನನಗೆ ನೀನು ಹೇಳಿಬೇಕು. ಒಮ್ಮೆಗೆ ಬಗ್ಗಿಸಿದ್ರಿಲ್ಲ ಅಡಿಗೆ ಆಗಿದೆ. ಸರಿ ಸರಿ, ಆದ್ರೆ ಆದಷ್ಟು ಬೇಗ ಪಾಕ ಸಿದ್ಧವಾಗಬೇಕು. ತಡ ಆಯ್ತು ಅಂತಾದ್ರೆ ನಾವು ಹಾಕುವುದು ಹೆಚ್ಚಾಗಿ ಹೋದ್ರೆ ನಾನು ಸ್ವಲ್ಪ ಹಾಕಬೇಕು ಅಂತಾದ್ರೆ ಬೇಗ ಸಿದ್ಧವಾಗ್ತೇನೆ. ಅಡುಗೆ ಆದ ಕೂಡಲೇ ನನ್ನನ್ನು ಕರೆಯಬೇಕು. ದೊರೆಗಳ ಮಾತನ್ನು ಕೇಳುವಾಗ ಆಶ್ಚರ್ಯ ಆಗುತ್ತಾ ಇದೆ. ಇಷ್ಟರವರೆಗೆ ಇಂಥ ಬುದ್ಧಿ ನಮ್ಮ ದೊರೆಗಳಿಗೆ ಬಂದುದಿಲ್ಲ. ಈ ಎಳೆ ಶಿಶುವನ್ನು ಕೊಂದು ಮಾಂಸ ಮಾಡಿ ಅಡುಗೆ ಮಾಡಿ ಬೇಯಿಸಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಆದರೆ ಮಹಾರಾಜನ ಮಗ ಈ ಪ್ರಪಂಚದಲ್ಲಿ ಬೆಳೆದು ನಾಡಿನ ದೊರೆಯಾಗಬೇಕಾದಂತಹ ಈ ಮಗುವನ್ನೇ ಈಗ ಕೊಂದು ಮುಗಿಸಿದ್ರೆ ಇಲ್ಲಪ್ಪ, ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಮಗುವಿನ ಉಳಿವಿಗಾಗಿ ಏನಾದರೂ ಒಂದು ಯೋಚನೆಯನ್ನು ಮಾಡಬೇಕು, ದಾರಿಯನ್ನು ಕಂಡುಕೊಳ್ಬೇಕು. ನಾನೇ ಯೋಚನೆಯನ್ನು ಮಾಡುವುದಲ್ಲ, ನನ್ನ ಹೆಂಡತಿ ಇದ್ದಾಳಲ್ಲ ಮೇಕರ್, ಅವಳಲ್ಲಿ ವಿಷಯವನ್ನು ಹೇಳಿ ಅವಳಿಗೆ ಅಡಿಗೆ ಸಿದ್ಧಪಡಿಸ್ತೇನೆ. ನೇರವಾಗಿ ಮನೆಗೆ ಹೋಗ್ತೇನೆ. ಮಹಾರಾಜರನ್ನು ನೋಡಿ ಮಾತನಾಡಿಸಿ ಬರ್ತೇನೆ ಅಂತ ಹೊರಟು ಹೋದವರು ನೀವು. ಅವಸರವಾಗಿ ಕರೆ ಬಂತು, ಹಾಗೆ ಹೋಗಿದ್ದೆ. ಸ್ವಾಮಿ, ಬರುವಾಗ ಮಗುವನ್ನು ಎತ್ತಿಕೊಂಡು ಬಂದಿದ್ದೀನಿ. ಯಾರ ಕೊಟ್ಟರು ಈ ಮಗು? ಪಿಡಿಯುತ್ತಾ ಪಾಕ ಮಂದಿರದೆಡೆಗೆ ನಡೆತಂದು ತನ್ನ ಸತಿಯೊಡನೆ ನುಡಿದ ನೋಡಿ ಶಿಶುವ ಕಡಿವೆ ನಿಂತಯ್ಯೋ. ನುಡಿದ ನೋಡಿ ಶಿಶುವ ಕಡಿವೆ ನಿಂತಯ್ಯೋ. ನಾ ಸುಡವೆಲ್ಲ ಬಾಳ್ವೆ ಎಂದೆನನು, ಸುಡವೆಲ್ಲ ಬಾಳ್ವೆ ಎಂದೆನನು. ಪಿಡಿಯುತ್ತ ಬಾಲಕನ ಪಾಕ ಮಂದಿರದೆಡೆಗೆ ನಡೆತಂದು ತನ್ನ ಬದಿಯೊಡನೆ ನಡೆದ
ಮಗುವನ್ನು ಕೊಂದು ಮಾಂಸದ ಅಡುಗೆ ಆಗಬೇಕು ಎಂಬುದಾಗಿ ಹೇಳಿದ್ದಾರೆ. ಈ ಮಗುವನ್ನು ಕೊಲ್ಲುವುದಕ್ಕೆ ನನಗೆ ಮನಸ್ಸಿಲ್ಲ. ಈ ಪ್ರಪಂಚದಲ್ಲಿ ಉಳಿಬೇಕಾದಂತಹ ಮಗು ಬೆಳೆದು ಉನ್ನತವಾದ ಕೀರ್ತಿಯನ್ನು ಗಳಿಸಬೇಕಾದಂತಹ ಈ ಮಗುವನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಾಗಿದೆ. ಈಗ ಉಪಾಯವನ್ನು ಕೇಳುವುದಕ್ಕೆ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಈ ಮಗುವಿನ ಬದುಕಿಗಾಗಿ ಏನಾದರೂ ದಾರಿ ಹೇಳುವೆಯ ಬರಿದೇಕೆ ದುಃಖಿಪೆ ಇನಯ ಬರಿದೇಕೆ ದುಃಖಿಪೆ ತಾರಿ ಮಗುವ ವನದೊಳಗೆ ಬಿಟ್ಟು ಬಯಲಾದು ವನದೊಳಗೆ ಬಿಟ್ಟು ಬಯಲಾದು ಮನುಮಧಾರಿಯ ದಯೆಯುಳಿಯಲಿ ಮನೆಯೆಂದಿರುವುದು ಒಲಿದು ಪಡೆದೊಯ್ದಳ ನನಗೆ ಮನುಮಧಾರಿಯ ದಯೆಯು ಉಳಿಯಲಿ ಮನೆಯೆಂದೆನುದ ವನಿತೆ ಪಡೆದೊಯ್ದಳ ಕ್ಷಣಕ್ಕೆ ವಿನಯ ಬರಿದೇಕೆ ದುಃಖಿಪೆ ತಾರಿ ಮಗುವ ಮನದೊಳಗೆ ಬಿಟ್ಟು ಬಯಲಾನು ಈ ಮಗುನ ನನ್ನ ಕೈಯಲ್ಲಿ ಕೊಟ್ಟು ನೀವು ಕಣ್ಣೀರಿಳಿಸ್ತಾ ಇದ್ದೀರಾ. ಮತ್ತೇನು ಮಾಡಲಿ? ಕಣ್ಣೀರಿಳಿಸಿದ್ರೆ ನಾವು ಏನು ಸಾಧಿಸಕ್ಕೆ ಸಾಧ್ಯ ಇದೆ ಸ್ವಾಮಿ. ಅದಿಲ್ಲ. ಅದೇ ಉಪಾಯವನ್ನು ನಾವು ನೋಡಬೇಕು ಸ್ವಾಮಿ. ಈ ಮಗುವನ್ನು ಹೆತ್ತ ಒಡನೆ ಯಾತನೆಯನ್ನು ಯಾರಲ್ಲಿ ನಾವು ಹೇಳೋದು? ಆದ್ರೆ ನಮ್ಮಿಂದ ಸಾಕುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಮಗುವನ್ನು ಕೊಂದು ಆ ಪಾಪವನ್ನು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ಪಾಪದ ಹೊಣೆಯು ನಮ್ಮ ಮೇಲೆ ಬರುವುದು ಸರಿಯಲ್ಲ ಸ್ವಾಮಿ. ಅದಕ್ಕಾಗಿ ಒಂದು ಉಪಾಯವನ್ನು ನಾನು ಸೂಚಿಸ್ತಾ ಇದ್ದೇನೆ. ಈ ಮಗು ಬದುಕುವುದಕ್ಕೆ ಬೇಕಾಗಿ ಹೌದೌದು ಏನು ಸ್ವಾಮಿ, ಗೂಢ ಅರಣ್ಯ ಇದೆ ಮುಂದೆ. ಹೌದು. ಆ ಗೂಢ ಅರಣ್ಯಕ್ಕೆ ನಾನು ಹೋಗ್ತೇನೆ. ಉಪಾಯದಿಂದ ಯಾರಿಗೂ ಗೊತ್ತಾಗದ ಹಾಗೆ ಆ ಮಗುನಲ್ಲಿ ಬಿಟ್ಟು ನಾನು ಈ ಕಡೆಗೆ ಬರ್ತೇನೆ ಸ್ವಾಮಿ. ಮಗು ಬದುಕಲಿ. ಆ ಶ್ರೀಮನ್ನಾರಾಯಣ ಪೂರ್ಣಾನಂದ ಈ ಮಗುವಿಗೆ ಬರಲಿ ಸ್ವಾಮಿ. ಹೌದು ಬೇಕಲ್ಲ. ದೇವರ ಅನುಗ್ರಹ ಇದ್ದು ಈ ಮಗು ಬದುಕಿಯೇ ಬದುಕ್ತಾನೆ. ಈ ಮಗುವನ್ನು ಕೊಂದು ನಾವು ಪಾಪ ಕಟ್ಟಿಕೊಳ್ಳುವುದು ಬೇಡ. ಸರಿಯಲ್ಲ. ಮಾಂಸದ ಅಡುಗೆಯೂ ಮಾಡುವುದು ಬೇಡ. ಕಾಡಿನಲ್ಲಿ ಬಿಟ್ಟು ಬಾ. ಬರ್ತೇನೆ. ಪ್ರಪಂಚದಲ್ಲಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬುದಾಗಿ ಹಂಬಲಿಸುವ ಅದೆಷ್ಟೋ ಮಂದಿ ಇರ್ತಾರೆ. ಎಷ್ಟೋ ಮಂದಿ ಇದ್ದಾರೆ. ದಾರಿ ಹೋಗರಿಗೆ ಈ ಮಗುವನ್ನು ಸಿಕ್ಕಿದ್ರೆ ಮನೆಗೆ ಕೊಂಡು ಹೋಗಿ ಸಾಕ್ತಾರೆ. ಆ ಶಿವನ ಅನುಗ್ರಹ ಈ ಮಗುವಿನ ಮೇಲೆ ಪೂರ್ಣ ಇರಲಿ. ಈ ಸ್ವಾಮಿ ಈ ಮಗುವನ್ನು ಬದುಕಿಸುವುದಕ್ಕೆ ಬೇಕಾಗಿ ಕಾಡಿನಲ್ಲಿ ಬಿಟ್ಟು ಬರ್ತೇನೆ. ಆದರೆ ದೊರೆಗಳಿಗೆ ಮಾಂಸದ ಅಡುಗೆ ಆಗಬೇಕಲ್ಲ, ಅದಕ್ಕೆ ಏನು ಉತ್ತರ ಕೊಡುವುದಿಲ್ಲ ಸ್ವಾಮಿ. ಯೋಚಿಸಿದ್ರೆ ಬೇಡ. ಬೇರೆ ಯಾವುದಾದ್ರೂ ಪ್ರಾಣಿಗಳ ಮಾಂಸವನ್ನು ಅಡುಗೆ ಮಾಡಿ ಆ ಮಹಾರಾಜನ ಬಡಿಸಿದ್ರೆ ಆಯ್ತಲ್ಲ. ಸರಿಯಾದ ಒಳ್ಳೆ ಉಪಾಯ ಇದೆ. ಮಾಂಸ ಆದ ಮೇಲೆ ಪದಾರ್ಥ ಆದ ಮೇಲೆ ಈ ಮಾಂಸ ಯಾವುದರ ತುಂಡು ಅಂತ ಗೊತ್ತಾಗುತ್ತದ? ಅದಲ್ಲದೆ ಮೊದಲಿಗೆ ಕುಡಿಲಿಕ್ಕೆ ಹೋಗಿದ್ದಾರೆ. ಆಮೇಲೆ ಏರಿದ ಮೇಲೆ ಯಾವುದು ಗೊತ್ತಾಗ್ಲಿಕ್ಕಿಲ್ಲ. ಬೇರೆ ಮೃಗ ಅಂತ ಹುಡುಕುದು ಬೇಡ. ಅಲ್ಲಿ ಮೂಲೆಯಲ್ಲಿ ಒಂದು ನಾಯಿ ಉಂಟು. ಆ ನಾಯಿಯನ್ನೇ ಮಾಂಸ ಮಾಡಿ ಈ ದೊರೆಗಳಿಗೆ ಬಡಿಸಬೇಕು. ಇಂಥ ಪಾಪಿ ಯಜಮಾನನಿಗೆ ನಾಯಿ ಮಾಂಸವೇ ಆಗಬೇಕು. ಹಾಗೆ ನಮ್ಮೊಳಗೆ ಮಾತ್ರ ಇರಲಿ. ಬೇಗನೆ ಹೋಗಿ ಮಗುವನ್ನು ನಾಡಿನಲ್ಲಿ ವ್ಯವಸ್ಥೆ ಮಾಡುವ. ನೀವು ಬಾಯಿ ಬಿಡಬೇಡಿ. ನಮ್ಮೊಳಗೆ ಇರಲಿ. ಸಿಕ್ಕಿದ್ರಲ್ಲಿ ಅರ್ಥ ನಿಮಗೆ ಪ್ರಭಾ ದೊರೆ ಬನ್ನಿ. ಸಿದ್ಧಾಗಿಡ ಅಡುಗೆ
ದಾರಿ ಇರುವಲ್ಲೇ ಉಂಟು ಅದು ಕಂಬ. ಕಣ್ಣು ಕೆಂಪಾಗಿದೆ. ಕುಡ್ದದ್ದು ಅವರು ಕಣ್ಣು ಕೆಂಪು ಕಾಡುವುದು ಆಗೋದು. ಮೂರು ಕಾರ್ಯಕ್ರಮವನ್ನು ಒಪ್ಪಿ ಮುಗಿಸಿ ಬಂದದ್ದು ಇಲ್ಲಿಗೆ. ನಾನು ಕುಡಿದದ್ದು ಗೊತ್ತಾಗ್ತದೆ. ಎಲ್ಲಿಂದ? ನಾವು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಹುಟ್ಟಿನಲ್ಲಿ ನಮ್ಮ ಒಂದು ವಿಶೇಷತೆ ಉಂಟು. ನಾವು ಎಷ್ಟು ಕುಡಿದ್ರು ನಮ್ಮ ಬಾಯಿ ವಾಸನೆ ಬರ್ತದೆ. ಎಲ್ಲಿಂದ ನಿಮಗೆ ಬರುವುದು? ಇನ್ನೊಬ್ಬರಿಗೆ ಬರುವುದು. ಕೆಲವರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ. ಏನು ಬುದ್ಧಿ? ಕುಡಿತಾರೆ. ಕುಡಿದ ಮೇಲೆ ಉಂಟಲ್ಲ, ಅವರು ಹೇಳಿದ್ದನ್ನೇ ಹೇಳುವುದು, ಮುಗಿಲಿಕ್ಕಿಲ್ಲ ಹೊರತು ಹೇಳಿದ್ದನ್ನೇ ಹೇಳುವುದು. ಹೌದು. ಇನ್ನು ಕೆಲವರು ಹೇಳ್ತಾರೆ ಏನು ಅವ ತಲೆಗೆ ಹೊಯ್ಕೊಳ್ತಾರ ಅಂತ. ಅಪ್ಪಮ್ಮನ ಗುರ್ತಬೇಕು ಹೀಗೆ ಹೇಳುವುದು. ಕುಡಿತಾ ಹಿಡಿತದಲ್ಲಿ ಬೇಕು. ಹೌದು. ನೀವು ಮಾತ್ರ ಸರಿ ಕುಡ್ದ. ನಾನು ಸರಿ ಇದ್ದೇನೆ. ನೀವು ಕುಡ್ದದ್ದು ಯಾರಾದ್ರೂ ಹೇಳಿ ನಾನು ಕುಡ್ದಿದ್ದೇನೆ ಅಂತ. ಎಲ್ಲಿಂದ? ನಾನು ಸರಿ ಇದ್ದೇನೆ. ಎಂತಲ್ಲಿ ನಿಲ್ಲುವುದಿಲ್ಲ. ಹಂಗಾಗಿದ ಹಾಡುಗಾಗಿದೆ. ಕುಡಿದುಕೊಳ್ಬೇಕು. ನೀವೇನು ಕುಡ್ದಿದ್ದೀರಾ? ಇಲ್ಲ. ಮತ್ತೆ ನನ್ನ ಮೈ ಮೇಲೆ ಬೀಳ್ತೀರಿ. ನೀವು ಬೀಳಿಸಿದ್ದಲ್ಲ ನನ್ನನ್ನು. ಕುಡಿತಾ ಇದ್ದಲ್ಲ. ನಾನು ಕುಡಿದದ್ದು ಗೊತ್ತಾಗ್ತದೆ. ಎಷ್ಟು ಸಲ ಹೇಳುದು? ನಾನು ಸರಿ ಇದ್ದೇನೆ. ಹೌದು. ಕೆಲವರೆಲ್ಲ ಇದ್ದಾರೆ ಕುಡಿಯುವವರು. ಕುಡಿಯುವವರು ಹೇಳಿದ್ದನ್ನೇ ಹೇಳುವುದು. ನೀವು ಅಲ್ಲದಂತೆ ಕುಡಿಯುವುದು ಅಂತ ಹೇಳಿದ್ರೆ ಅವನು ತಲೆಗೆ ಹೋಲಿಕೊಳ್ಳುವುದ ವಿಷಯ. ಅಪ್ಪಮ್ಮನ ಗುರ್ತಬೇಕು. ಕುಡಿಯುವುದು ನಿಮ್ಮಲ್ಲಿ ಕಲಿಬೇಕು. ಗೊತ್ತೇ ಆಗುದಿಲ್ಲ. ವಾಸನೆ ಬರ್ತದೆ. ನಾವು ಕುಡಿದ್ರೆ ವಾಸನೆ ಬರ್ತದೆ. ಅದು ಪರಿಮಾಣವೇ. ಸ್ವಲ್ಪ ಬೇಕಾ? ಸ್ವಲ್ಪ ಬೇಕಾ? ಬೇಕಾದಷ್ಟು ತಗೊಂಡಿದ್ದೀರಲ್ಲ, ಉಳಿಸಿದ್ದೀರಾ? ನನಗೆ ಬೇಡ. ಅದು ನೀವು ಉಳಿಸಿದ್ರೆ ಕುಡಿಬಹುದು. ಶುದ್ಧವಾದದ್ದು ಗೊತ್ತುಂಟು. ಹೌದು. ಅದಕ್ಕಲ್ವಾ? ಅದಕ್ಕೆ ಅಮಲಿನ ಪದಾರ್ಥ. ಮಲಿನ ಇಲ್ಲ. ಮಲ್ಲತ್ತಿ ಯಾವುದು? ಸಾಹಿತ್ಯ ನಿಮ್ಮಲ್ಲಿ ಕಲಿಬೇಕು. ಕುಡಿದ್ರೆ ನನ್ನ ಆಗಿರ್ಬೇಕು. ಹೌದೌದು. ನಾನು ಕುಡಿದದ್ದು ಗೊತ್ತಾಗ್ತದೆ. ಎಲ್ಲಿಂದ? ಸರಿ ಇದ್ದೇನೆ. ಕೆಲವರೆಲ್ಲ ಕುಡಿದ್ರೆ ಉಂಟಲ್ಲ, ಹೇಳಿದ್ದನ್ನೇ ಮಾತಾಡು. ಹೇಳಿದ್ದನ್ನೇ ಹೇಳು. ಅವೆಯನ್ನು ತಲೆಗೆ ಹೊಯ್ಕೊಳ್ತಾನೆ. ಹೌದು. ಅಪ್ಪಮ್ಮನ ಗುರ್ತ ಇಲ್ಲ. ಗುರ್ತಬೇಕಲ್ಲ. ನನ್ನವಳನ್ನು ಎಂಥದ್ದು ಹೆಸರು? ಮೇಕಲ. ಒಳ್ಳೆ ಹೆಸರು. ಮೇಕಲ. ನೋಡಿ ಇವಳೆ ನಿಮ್ಮ ಹೆಂಡತಿಯ ಭಟ್ರೆ. ಅವಳನ್ನೇ ಇವಳು. ಭಟ್ರೆ, ಇವಳನ್ನು ನೋಡುವಾಗ ನನಗೂ ಮನಸ್ಸಾಗುತ್ತದೆ. ಅಷ್ಟು ದೊಡ್ಡ ಸೌಟಿ ಇಟ್ಕೊಂಡು ಬಾ. ಕೊಡ್ತಾರೆ ನನ್ನ ಹೆಂಡತಿ ನೋಡಿದ್ರೆ ನಿಮಗೆ ಮನಸ್ಸಾಗ್ತದ? ಯಾಕೆ ಮನಸ್ಸಾಗ್ತದೆ? ಯಾಕೆ? ನನಗೂ ಒಂದು ಮದುವೆ ಆಗಬೇಕು ಅಂತ ಮನಸ್ಸಾಗ್ತದೆ. ಭಟ್ರೆ, ನಾನು ಕುಡಿದದ್ದು ಗೊತ್ತಾಗ್ತದೆ. ಎಲ್ಲಿಂದ? ಕೆಲವರೆಲ್ಲ ಕುಡಿದ್ರೆ ಹೌದು. ಹೇಳಿದ್ದನ್ನೇ ಹೇಳುವುದು. ಏನು ತಲೆಗೆ ಹೊಯ್ಕೊಳ್ತಾರೆ. ಮಾತಾಡಿದಂತೆ ಮಾತಾಡುದು. ಅಪ್ಪಮ್ಮನ ಗೊತ್ತಾಗ ಇಲ್ವೋ? ನೋಡಿದ್ರು ನಿಮ್ಮನ್ನು ನೋಡಿ ಕಲೆ ಎಲೆ ಇಲ್ಲ. ನಾನು ಕುಡಿದದ್ದು ನಿಮ್ಮ ಹೆಂಡತಿಗೆ ಗೊತ್ತಾಗಿಲ್ಲ. ಹುಟ್ಟಿನಲ್ಲಿ ಗೊತ್ತಾಗಿಲ್ಲ. ಏನದು? ಎಲೆ ಏನು ನೀವೇನು ಬೆನ್ನಿಗೆ ಕೈ ಇಟ್ಕೊಂಡಿದ್ದೆ? ಸೊಂಟವು 3 ವರ್ಷದಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಒಳ್ಳೆ ಕಷಾಯ ಉಂಟು. ನಾನು ಈಗ ತಕೊಂಡ ಕಷಾಯ ಅದು ಇಲ್ವೇ ತಪ್ಪು. ಅದು ನೀವು ಬೇಡ. ಅದು ನನಗೆ ಗೊತ್ತುಂಟು. ನಿಮಗೆ ಮಕ್ಕಳು ವಾ 3 ಸೊಂಟ ನೋವಿಗೆ ಮಕ್ಕಳು ಮಕ್ಕಳಿಗೆ ಸೊಂಟ ನೋವಿಗೆ ಎಲೆ ಹಾಕಿದ್ದೇನೆ. ಏನು ಮಕ್ಕಳು ಇದು?
ಬಡಿತೆ ನಿನ್ನೆಲ್ಲ ಸುತ್ತು ಬರುದು ಒಂದು ಔಷಧಿ ಉಂಟು, ಯೋಗರಾಜ ಗುಂಪುಲು ಅಂತ ಉಂಟು. ಕುಳಿಕ ಅದನ್ನು ತಕೊಳ್ಳಿ. ನೀನವರಲ್ಲಿ ಮಾತಾಡುದು ಬೇಡ. ಮೊದಲು ನಿಮ್ಮ ಗಂಡನಿಗೂ ನೀವೇ ಬಡಿಸುವುದಲ್ಲ, ಹಾಗೇ ಬಡಿಸಿ. ಗಂಡನಿಗೆ ಅಲ್ಲ, ಅವಳೇ ಬಡಿಸುವುದಿಲ್ಲ, ಅವಳೇ ಬಡಿಸುದು. ಹಾಗೆ ಬಡಿಸಿ. ಹಾಗೆ ಬಿಡಿಸಲಿಕ್ಕೆ ಗಂಡನ ಹಾಗೆ ಹೌದು. 12 ಗಡುವ ಒಂದು ನಿಷ್ಠೆ ಇದೆ. ಹಾಗೆ ಅಲ್ವಾ? ಎಲ್ಲಿ ಸುತ್ತ ಬರುವುದು ಇಲಿಗಳು? ಅದೇನು ಇದೇನು? ಅದು ಉಪ್ಪ. ನಮ್ಮೊಂದು ಕ್ರಮ ಉಂಟು. ಹೌದು. ನಾವು ಅನ್ನ ಕಡಿಮೆ, ಉಳಿದದ್ದು ಹೆಚ್ಚು. ಹೌದು. ಅದು ಆರೋಗ್ಯದ ಒಂದು ಗುಣ. ಹೌದೌದು. ನಾನು ಗುಡ್ಡದ್ದು ಗೊತ್ತಾಗ್ತದ? ನೀವು ಈ ಕೆಲವರೆಲ್ಲ ಸಾಧ್ಯ ಉಂಟಲ್ಲ, ಮಾತಾಡಿದ್ದನ್ನೇ ಮಾತಾಡುದಲ್ಲ. ಹೌದಲ್ಲ? ಹೇಳಿದ್ದನ್ನೇ ಹೇಳಿದಲ್ಲ. ಮಾಡಿಕೊಳ್ತಾರೆ ಅಪ್ಪ ಅಮ್ಮನ. ಇದು ನಾನು ಕಾರಣ. ಒಳಗಿಂದಲವರೆಗೆ ಪರಿಮಳ ಬರ್ತಾ ಇತ್ತು. ನೀವು ಮಾಡಿದ ಪಾಕಂತ ಏನು ಪರಿಮಳ! ನೀವು ಕೊನೆಗೆ ಒಂದು ಒಗ್ಗರಣೆ ಹಾಕಿದ್ದೀರಲ್ಲ, ನಿಮಗೆ ಸತ್ಯ ಹೇಳಬೇಕು, ನನ್ನ ನಾಲಿಗೆಯಲ್ಲಿ ನೀರು ಬಂದಿದೆ. ನಿಮ್ಮ ರುಚಿ ಹೇಗಿದೆ ನನಗೆ ಗೊತ್ತಿಲ್ವೋ? ಅಮ್ಮ, ನಾನು ಕೃತಜ್ಞ ಗೊತ್ತಾಗ್ತದ? ನಾನು ಸಹಿಸಿದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಹಾಕಿದ್ದೇನೆ. ಎಲ್ಲ ಕೊಚ್ಚಿ 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 ತುಂಡು ಮಾಡಿಬಿಡ್ತಾರೆ. ನೀವು ತುಂಡು ಮಾಡಿಬಿಡ್ತಾರೆ. ಏನು ಬಟ್ಟೆ ಮೂಗಿಗೆ ಕೈ ಇಡ್ತಾ ಸ್ವಲ್ಪ ನಿನ್ನೆ ಶೀತ ಆಗಿ ಒಗ್ಗರಣೆ ಹೆಚ್ಚಾದ ಕೂಡಲೇ ಮೂಗಿನಿಂದ ಹಿಡಿಯುವುದಕ್ಕೆ ಪ್ರಾರಂಭ. ಏನು ಪರಿಮಳ ಬಿಟ್ರೆ, ಏನು ಪರಿಮಳ! ನಂದು ನೋಡಿ ಹೇಳುದು. ಬಹುಶಃ ನಾಯಿ ಕೆಮ್ಮಾಗಿರ್ಬೇಕು. ನಾಯಿ ಕೆಮ್ಮಿಗೆ ಸ್ವಲ್ಪ ಔಷಧಿ ಮಾಡಬೇಕು. ಹೋಗಿ ಮಾಡಿರ್ತೇನೆ. ಅದು ಊಟ ಮಾಡಿ ಮಾತಾಡ ನೋಡಿ ತುಂಡು. ನನಗೆ ಗೊತ್ತಾಗುತ್ತದೆ ಯಾವ ಮಾಂಸ ಎನ್ನುವ ಹಾಗೆ. ಇದು ಯಾವುದರ ಮಾಂಸ? ನನಗೆ ಗೊತ್ತಾಗಿದೆ. ಇದು ಮಗುವಿನ ಮಾಂಸವಲ್ಲ, ಇದು ಮಗುವಿನ ಮಾಂಸವಲ್ಲ. ಇದು ಮಗಿ- ಹೌದು ಹೌದು ಬರಲಿಲ್ಲ. ಹೌದು ಇದು ನನ್ನ ವಿರೋಧಿಯ ಮಾಂಸ. ನನ್ನ ಒಳ್ಳೆ ಉಸಿರು ಮೇಲೆ ಕೆಳಗಾಗಿ. ಇದು ನನ್ನ ವಿರೋಧಿಯ ಮಾಂಸ. ಹೌದು ಏನು ಗೊತ್ತಾ? ಕೆಮ್ಮು. ನಾಯಿ ಕೆಮ್ಮು. ಮತ್ತೊಂದು ಇತ್ತು. ಇಲ್ಲಿ ಬನ್ನಿ. ವಾ. ನನಗೆ ಯಾವ ಮಾಂಸ ಅಂತ ಗೊತ್ತಾಗ್ತದೆ. ನನ್ನನ್ನು ನೀವು ಪರೀಕ್ಷೆ ಮಾಡುವುದು ಬೇಡ. ನೀವು ಬೇಯಿಸಿ ಹಾಕಿದ್ದು ಯಾವ ಮಾಂಸ ಅಂತ ನನಗೆ ಗೊತ್ತು. ನನಗೆ ಕೋಳಿ ಮಾಂಸದ ರುಚಿ ಗೊತ್ತು, ಹಂದಿ ಮಾಂಸದ ರುಚಿ ಗೊತ್ತು, ಕೋಣನ ಮಾಂಸದ ರುಚಿ ಗೊತ್ತು, ಮತ್ತೆ ಇದು ಕುರಿ ಮಾಂಸದ ರುಚಿ ಗೊತ್ತು. ಇದು ಯಾವುದರ ಮಾಂಸ? ಇದು ಯಾವುದರ ಮಾಂಸ? ಇದು ಯಾವುದರ ಮಾಂಸ? ಅದು ನೀವು ಹೇಳಿದ್ರ ಮಾಂಸ. ಇದು ಹುಡುಗರ ಮಾಂಸವಲ್ಲ. ಇದು ನನ್ನ ವಿರೋಧಿಯ ಮಾಂಸ. ಬಿಟ್ರೆ ವಾ. ಇದೇನಿಷ್ಟು ಕಠಿಣ? ಕಠಿಣ. ಬರೇ ಸಣ್ಣ ಮಗುವಲ್ವೇ? ಹೌದು. ಎಲುಬೆಲ್ಲ ಬರೇ ಮೃದು ಇರಬೇಕಲ್ವ? ಹೌದು. ಇದು ಬಹಳ ಕಠಿಣವಾಗಿದೆ. ಹೌದು. ಕಲ್ಲಿನ ಹಾಗಿದೆ. ಏನು ಕಾರಣ ಅದು? ರಾಜ, ಆ ಹುಡುಗ ಕ್ಷತ್ರಿಯ ಕುವರನ್ನು, ಕ್ಷತ್ರಿಯ ರಕ್ತ ಎಲ್ಲ ಗಟ್ಟಿಯಲ್ಲೋ, ಎಲುಬು ಗಟ್ಟಿಯಲ್ಲೋ, ಹಾಗೆ ಕ್ಷತ್ರಿಯ ಮಗುವಾದ ಗಟ್ಟಿ ಇರುವುದು. ಆಗಿರಲು ಭಟ್ರೆ, ಓ ಭಟ್ರೆ, ಓ. ಇಷ್ಟು ಹೊತ್ತಾದರೂ ನಿಮ್ಮ ಹೆಂಡತಿಗೆ ನಾನು ಕುಡಿದದ್ದು ಗೊತ್ತಾಗಿದ? ನೀವು ಹೇಳೇ ಗೊತ್ತಾಗ್ತದೆ. ನಾನು ಸರಿ ಇದ್ದೆ. ಕೆಲವರೆಲ್ಲ ಕುಡಿದ್ರೆ ಮಾತಾಡಿದ್ದನ್ನೇ ಮಾತಾಡುದು, ಹೇಳಿದ್ದನ್ನೇ ಹೇಳುದು. ಏನು ಕುಡಿದ
ತಲೆಗೆ ಹೊಯ್ಕೊಳ್ಳುದ ಅಪ್ಪಮ್ಮನ ಇಷ್ಟ ನೀವು ನನಗೆ ದೊಡ್ಡ ಉಪಕಾರ ಮಾಡಿದೆ. ಹೇಳಿ. ಹೊಟ್ಟೆ ತುಂಬಾಗಿದೆ, ಇಷ್ಟು ಉಳಿದಿದೆ, ಇದನ್ನು ಮಾಡುವುದು ಈಗ ಬೇಡುವ ಉಳಿಸಿದ್ದುಂಟಾ? ಉಳಿಸಿದ ಒಳಗೆ ಉಂಟು, ನೀವು ಅದನ್ನು ಪ್ರಾರಂಭಿಸಿ. ಇದು ಹಾಳಾಗದ ಇರ್ತೇನೆ, ಬಿಸಿ ಮಾಡಿ ಮಾಡಿ. ಆದ್ರೆ ಇದರ ಒಂದು ತುಂಡನ್ನು ಬೇರೆ ಓರ್ವರಿಗೆ ಕೊಡುವ ಇಲ್ಲ. ಯಾಕೆ ಗೊತ್ತಾಯ್ತಲ್ಲ, ಇದು ನನ್ನ ಆಹಾರ. ಹೌದು, ನನಗೆ ಜೀರ್ಣಿಸುವುದಕ್ಕೆ ಕೈ ತೊಳಿಬೇಕಲ್ಲ, ಕೈ ತೊಳಿಬೇಕಲ್ಲ, ಎಲ್ಲಿ ಕೈ ತೊಳಿಬೇಕು? ಇನ್ನು ಕೈ ತೊಳೆದು ಬೇಡ, ಇದೆಲ್ಲ ನನ್ನ ಮೈ ಮೇಲೆ ಆಯಿತು. ಇದನ್ನು ಕೊಟ್ಟೋಗಿ ಸ್ವಲ್ಪ ಇದು ಸ್ವಲ್ಪ ವಿಶ್ರಾಂತಿ ಬೇಕು. ಹಾಗಿದ್ರೆ ನಾನು ವಿಶ್ರಾಂತಿ ಅಂತ ಕೇಳ್ತೇನೆ. ಯಾವಾಗಲೂ ಕುಡಿಬಾರ್ದು. ಒಂದು ವೇಳೆ ಕುಡಿದ್ರು ನಿಮ್ಮ ಗೊತ್ತಾಗಬಾರ್ದು. ನಾನು ಸರಿ, ನೀವು ಸರಿ ಇದ್ದೀರಿ. ತಲೆಗೆ ಹೋಯ್ಕೊಳ್ಳು ಅಪ್ಪ ಅಮ್ಮನ ಇದು ಬೇಡ ಮಾಂಸ ಬೇರೆ ನೀವೆಲ್ಲ ನೋಡ್ತಾ ಇದ್ದೀನಿ.